ಎಲ್ರಿಗೂ ನಮಸ್ಕಾರ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ತಾರ ತಂದನ ಎಮರ್ಜೆನ್ಸಿ ವಾರ್ಡ್ಗೆ ಅಡ್ಮಿಟ್ ಮಾಡಿರ್ತಾನೆ ಮಂಜು. ತಾರ ಅಲ್ಲೇ ವೆಯ್ಟ್ ಮಾಡ್ತಾ ಓಡಾಡ್ತಿರ್ತಾಳೆ. ಆಗ ಅಲ್ಲಿಗೆ ಮಂಜ ಬರ್ತಾನೆ. ತಗೊಳ್ಳಿ ಮೇಡಮ್, ನೀರು ಕುಡೀರಿ ಅಂತ ಹೇಳ್ತಾನೆ. ಬೇಡ ಅಂತ ಹೇಳ ತಾರ. ತುಂಬಾ ಹೊತ್ತಿಂದ ಹತ್ತಿದ್ದೀರಾ ಮೇಡಮ್, ನೀರೆಲ್ಲ ಖಾಲಿ ಆಗ್ಬಿಟ್ಟಿದೆ, ಮತ್ತೆ ನೀರು ತುಂಬಿಸ್ಕೋಬೇಕು, ತಗೊಳ್ಳಿ ನೀರು ಕುಡೀರಿ ಅಂತಾನೆ ಮಂಜು. ತಮಾಷೆ ಮಾಡ್ತಿದ್ಯಾ, ಸಂಕಟ ಪಡ್ತಿದ್ದೆ, ಜೋಕ್ ಮಾಡೋಕ್ಕೆ ಹೇಗೆ ಮನ್ಸು ಬರುತ್ತೆ ನಿನಗೆ ಅಂತ ತಾರ ಕೇಳ್ತಾಳೆ. ಸರಿ, ಹಾಗಾದ್ರೆ ಸಮಾಧಾನ ಮಾಡಬೇಕಾ, ಸರಿ ಹೋಗ್ತೀರಾ ಅಂತಾನೆ ಮಂಜ. ರಿಲ್ಯಾಕ್ಸ್ ಆಗಿರಿ, ಎಲ್ಲ ಸರಿ ಹೋಗುತ್ತೆ ಅಂತಿರುವಾಗಲೇ ನರ್ಸ್ ಅಲ್ಲಿಗೆ ಬರ್ತಾಳೆ. ಮೇಡಮ್, ನೀವು ಅವ್ರ ಮಗಳ ಅಂತ ಕೇಳ್ತಾರೆ. ಹೌದು, ಈಗ ನಮ್ಮ ತಂದೆ ಹೇಗಿದ್ದಾರೆ ಅಂತ ತಾರ ಕೇಳ್ತಾಳೆ. ಮೇಡಮ್, ಬ್ಲಡ್ ತುಂಬಾ ಹೋಗಿದೆ ಅಂತ ಹೇಳಿದ್ವಲ್ಲ, ಬ್ಲಡ್ ಮ್ಯಾಚ್ ಆಗ್ತಿಲ್ಲ ಅಂತ ಹೇಳ್ತಾರೆ ನರ್ಸ್. ನಮ್ಮಲ್ಲಿ ಬಿ ಪಾಸಿಟಿವ್ ಬ್ಲಡ್ ಇಲ್ಲ ಮೇಡಮ್, ಹೊರಗಡೆಯಿಂದ ತರಿಸ್ಬೇಕಾಗುತ್ತೆ ಅಂತ ನರ್ಸ್ ಹೇಳ್ತಾರೆ. ತರಿಸಿ, ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ಅಂತ ತಾರ ಹೇಳ್ತಾಳೆ. ಇರಿ ಮೇಡಮ್, ಸಿಸ್ಟರ್, ನಂದು ಬಿ ಪಾಸಿಟಿವ್ ಬ್ಲಡ್ಡೇನೆ, ನಾನು ಬ್ಲಡ್ ಕೊಡ್ತೀನಿ ಅಂತ ಮಂಜ ಹೇಳ್ತಾನೆ. ಸರಿ ಬನ್ನಿ ವಾರ್ಡ್ ನಂಬರ್ 1ಗೆ ಅಂತ ಸಿಸ್ಟರ್ ಹೇಳ್ತಾರೆ. ಮಂಜ ಹೋಗ್ತಿರೋವಾಗ ನಿಂತ್ಕೊಳ್ಳಿ ಅಂತಾಳೆ ತಾರ. ಏನ್ ಹೇಳಿ ಅಂತ ಮಂಜ ಕೇಳ್ತಿರೋವಾಗ, ನೀನ್ ಬ್ಲಡ್ ಕೊಡ್ತೀಯಾ ಅಂತಾಳೆ ತಾರ. ಯಾಕೆ ಕೊಡಬಾರ್ದಾ ಅಂತಾನೆ ಮಂಜ. ಇಲ್ಲ, ಒಂದು ಗ್ಲಾಸ್ ನೀರು ಕೇಳಿದ್ರೇನೆ ಕೊಡಲಿಲ್ಲ. ಅವಳು ಹಾಗಂತಿರೋವಾಗ, ಅದು ಕೆಲಸ ಅಂತಾನೆ, ಇದು ಅಂತಾಳೆ, ಇದು ಕರ್ತವ್ಯ ಅಂತಾನೆ. ತಿನ್ನೋ ಅನ್ನನ ಸ್ವಾಭಿಮಾನದಿಂದ ಸಂಪಾದನೆ ಮಾಡಬೇಕು, ಅನ್ನ ತಿನ್ನೋ ಮನೆಗೆ ಸ್ವಾಭಿಮಾನ ತೋರಿಸ್ಬಾರ್ದು, ಹಾಗಂತ ನಮ್ಮ ಬಾವ ಯಾವಾಗಲೂ ಹೇಳ್ತಿರ್ತಾರೆ ಅಂತಾನೆ ಮಂಜ. ನನ್ನ ಆದರ್ಶ ಅವರು ಅಂತ ಮಂಜ ಹೇಳ್ತಿರೋವಾಗ, ಅಲ್ಲ ನೀವು ನನಗೆ ಅರ್ಥನೇ ಆಗ್ತಿಲ್ಲ ಅಂತ ತಾರ ಹೇಳ್ತಾಳೆ. ತಗೊಳ್ಳಿ, ನೀರು ಕುಡಿತಾ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇರಿ, ನಾನು ಹೋಗಿ ಬರ್ತೀನಿ ಅಂತ ಮಂಜ ಹೇಳ್ತಾನೆ. ತಾರ ಅಲ್ಲೇ ಕಾಯ್ತಿರ್ಬೇಕಾದ್ರೆ ಮಂಜ ಬ್ಲಡ್ ಕೊಟ್ಟು ಬರ್ತಾನೆ. ಮೇಡಮ್, ನಾಳೆ ಬ್ಯಾಂಕಿಗೆ ಚೆಕ್ ಪ್ರೆಸೆಂಟ್ ಮಾಡಬೇಕು, ನಾಳೆನೇ ಪೇಮೆಂಟ್ ಮಾಡಬೇಕು, ನಾನಿನ್ನು ಹೋಗಿ ಬರ್ತೀನಿ ಅಂತ ಮಂಜ ಹೇಳ್ತಾನೆ. ಹೋಗ್ತಿರೋವಾಗಲೇ ಮಂಜು ಅವರೇ ಅಂತ ತಾರ ಕರೀತಾಳೆ. ಮಂಜು ನೀ ಸಾಕು ಅಂತ ಮಂಜ ಹೇಳ್ತಾನೆ. ಥ್ಯಾಂಕ್ಸ್ ಮಂಜು ಅಂತಾಳೆ ತಾರ. ಯಾಕೆ ಅಂತಾನೆ ಮಂಜ. ಸರಿಯಾದ ಸಮಯಕ್ಕೆ ನಮ್ಮ ಅಪ್ಪನ ಹಾಸ್ಪಿಟಲ್ಗೆ ಸೇರಿಸಿದ್ದಕ್ಕೆ, ಬ್ಲಡ್ ಕೊಟ್ಟಿದ್ದಕ್ಕೆ ಅಂತಾಳೆ. ಪರವಾಗಿಲ್ಲ ಮೇಡಮ್, ನಾನು ಹೀಗಿರಲಿಲ್ಲ, ನಮ್ಮ ಬಾವನ್ನ ನೋಡಿ ಬದಲಾಗ್ಬಿಟ್ಟೆ ಅಂತಾನೆ. ಯಾರು ನಿಮ್ಮ ಬಾವ ಅಂತ ಕೇಳ್ತಾಳೆ ತಾರ. ಸೂರ್ಯ ಅಂತ ಮಂಜ ಹೇಳ್ತಾನೆ. ಅವನು ಹಾಗೆ ಹೇಳಿದ ತಕ್ಷಣ ತಾರಾಗೆ ಅವಳ ಅಣ್ಣಂದಿರ ಜೊತೆ ಆಟ ಆಡ್ತಿರೋದೆಲ್ಲ ನೆನಪಾಗುತ್ತೆ. ಸಿಕ್ಕಾಬಟ್ಟೆ ಹೊರಟು ಅವರು, ಆದರೆ ಮನಸ್ಸು ಮಾತ್ರ ಅಷ್ಟೇ ಸಿಹಿ. ದಾರಿ ತಪ್ಪಿದ ನನ್ನನ್ನು ಸರಿ ದಾರಿಗೆ ತರೋಕೆ ತುಂಬಾ ಹೋರಾಡಿದ್ರು. ಎಲ್ಲ ಕೈ ಮುಗಿದು ಹೇಳ್ಕೊಡೋದನ್ನ ಅವರು ಕೈ ಮುರಿದು ಹೇಳ್ಕೊಟ್ರು ಅಂತಾನೆ. ಏನು ಕೈ ಮುರಿದ್ಬಿಟ್ರ ಅಂತ ತಾರ ಕೇಳ್ತಾಳೆ. ಭಲೇ ಡೇಂಜರ್ ಆಸಾಮಿ, ಆದರೆ ಮನುಷ್ಯ ಸಖತ್ ಒಳ್ಳೆಯವನು ಅಂತಾನೆ ಮಂಜ. ನಾನು ನೋಡಬೇಕಲ್ಲ ಅವ್ರನ್ನ ಅಂತ ತಾರ ಕೇಳ್ತಾಳೆ. ಸಮಯ ಬಂದಾಗ ನಾನೇ ಮೀಟ್ ಮಾಡಿಸ್ತೀನಿ ಅಂತಾನೆ ಮಂಜ. ಈಗ ಹೊರಲ್ಲ ಅಂತಾನೆ ಮಂಜ. ಸರ್ಗೆ ಪ್ರಜ್ಞೆ ಬಂದಮೇಲೆ ನನಗೆ ಫೋನ್ ಮಾಡಿ ಅಂತ ಹೇಳ್ತಾನೆ. ಸರಿ ಅಂತಾಳೆ ತಾರ. ಇನ್ನು ಮಂಜ ಹೊರಡ್ತಿರೋವಾಗ ತಿರುಗಿ ಬಂದು ತೂರಾಡ್ತಿರ್ತಾನೆ. ಆಗ ತಾರ ಬಂದು ಹಿಡ್ಕೋತಾಳೆ. ಮಂಜು ಏನಾಯಿತು, ಬನ್ನಿ ಕೂತ್ಕೊಳ್ಳಿ ಅಂತಾಳೆ. ಏನಾಯಿತು ಅಂದ್ಕೊಂಡು ಸಿಸ್ಟರ್ ಇವ್ರಿಗೆ ಅಂತ ತಾರ ಕೇಳ್ತಾಳೆ. ಬ್ಲಡ್ ಕೊಟ್ಟಿದ್ದಾರಲ್ಲ, ಅದಕ್ಕೆ ಸುಸ್ತಾಗಿದೆ ಅಂತ ಸಿಸ್ಟರ್ ಹೇಳ್ತಾರೆ. ಸ್ವಲ್ಪ ನೀರು ಕುಡಿ, ಸರಿ ಹೋಗ್ತಾರೆ ಅಂತ ಹೇಳ್ತಿರೋವಾಗ ಥ್ಯಾಂಕ್ ಯು ಅಂತಾಳೆ ತಾರ. ತಾರಾನೇ ಮಂಜನ್ಗೆ ನೀರು ಕುಡಿಸ್ತಾಳೆ. ಇನ್ನೊಂದು ಸ್ವಲ್ಪ ಅಂತ ಕೇಳ್ತಾಳೆ. ಬೇಡ ಅಂತಾನೆ ಮಂಜ ಹಾಗೇನೆ ಸುಸ್ತಾಗಿ ಪ್ರಜ್ಞೆ ಇಲ್ಲದೆ ಮಲ್ಕೊಂಡ್ಬಿಡ್ತಾನೆ. ಹಾಗೇನೆ ತಾರ ಭುಜದ ಮೇಲೆ ಮಲ್ಕೋತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಮಂಜನ್ಗೆ ಇಟ್ರ ಆಗುತ್ತೆ. ಏನಾಯ್ತು ಅಂತ ತಾರ ಕೇಳ್ತಾಳೆ. ಏನೂ ಇಲ್ಲ ಅಂತಾನೆ ಮಂಜ. ಸಾರಿ, ನಿಮಗೆ ತೊಂದರೆ ಆಯಿತು ಅಂತ ಅನಿಸುತ್ತೆ ಅಂತಾನೆ ಮಂಜ. ನಾಟ್ ಅಟ್ ಆಲ್ ಅಂತಾಳೆ ತಾರ. ಹೇಗಿದ್ದೀರಾ, ತಲೆ ಸುತ್ತ ಕಡಿಮೆ ಆಯ್ತಾ ಅಂತಾಳೆ. ಎಸ್ ಮೇಡಮ್ ಅಂತಾನೆ ಮಂಜ. ತಾರ ಅಂತ ಕರೀರಿ ಸಾಕು ಅಂತಾಳೆ ತಾರ. ಸರಿ ತಾರ, ಬಾಯ್ ಅಂತಾನೆ ಮಂಜ. ಟೇಕ್ ಕೇರ್ ಅಂತಾಳೆ ತಾರ. ಡ್ರೈವರ್ಗೆ ಫೋನ್ ಮಾಡಿ ಕಾರ್ ಕರೆಸ್ಲಾ ಅಂತ ಕೇಳ್ತಾಳೆ. ನೋ ಮೇಡಮ್ ಅಂತಾನೆ. ಐ ವಿಲ್ ಮ್ಯಾನೇಜ್ ಅಂತೇಳಿ ಮಂಜ ಅಲ್ಲಿಂದ ಎದ್ದೋಗ್ತಾನೆ. ತಾರಾಗೆ ಮಂಜನ ಮೇಲೆ ಮನಸ್ಸಾಗಿರುತ್ತೆ. ಈ ಕಡೆ ಪಾರ್ಕ್ ಫ್ರೆಂಡ್ಗೆ ಚಾಟಿ ಏಟ್ ಬೀಳ್ತಿರ್ತವೆ. ಅಯ್ಯಯ್ಯೋ ನನ್ನನ್ನು ಬಿಟ್ಬಿಡೆಯ ಅಂತ ಓಡಾಡ್ತಿರ್ತಾನೆ. ಆದರೂ ಬಿಡದೆ ಅವನು ಹೊಡಿತಾನೆ ಇರ್ತಾನೆ. ಇದ್ರಲ್ಲಿ ನಂದು ಎಂಥ ತಪ್ಪು ಇಲ್ಲ, ನಾನು ಹೊಡಿಬೇಡೆಯ ಅಂತಿರೋವಾಗ ಇನ್ನೂ ಬಾಕಿ ಇದೆ ಅಂತೇಳಿ ಆ ವ್ಯಕ್ತಿ ಚಾಟಿಲಿ ಹೊಡಿತಾನೆ ಇರ್ತಾನೆ. ಅಯ್ಯೋ ನೋಯ್ತಾ ಇದೆ, ನನಗಿನ್ನೂ ಆಗೋಲ್ಲ, ನನ್ಗಿನ್ನು ಸಹಿಸ್ಕೊಳಕ್ಕಾಗಲ್ಲ ಅಂತ ಕಿರ್ಚ್ತಾ ಇರ್ತಾನೆ ಪಾರ್ಕ್ ಫ್ರೆಂಡ್. ಆಗಲಿಗೆ ಸೂರ್ಯ ಮನೋಜ ಓಡ್ ಬರ್ತಾರೆ. ಪಾರ್ಕ್ ಫ್ರೆಂಡ್ ಕೂಕೋತಿರೋದನ್ನ ನೋಡಿ, ಸೂರ್ಯ ಇಲ್ಲಿದ್ದಾನೆ ಬಾರೋ ಅಂತ ಕರೀತಾನೆ ಮನೋಜ. ಲೆಟರ್ ಎತ್ತಿ ನೋಡ್ತಿರೋವಾಗ ಪಾರ್ಕ್ ಫ್ರೆಂಡ್ಗೆ ಚೆನ್ನಾಗಿ ಹಿಡ್ಕೊಂಡು ಹೊಡಿತಾ ಇರ್ತಾನೆ. ಯೋ ನಿಲ್ಸಯ್ಯ ಅಂತ ಮನೋಜ ಮತ್ತೆ ಸೂರ್ಯ ತಡೀತಾರೆ. ಬ್ರೋ ನನ್ನನ್ನು ಕಾಪಾಡಿ ಬ್ರೋ, ನನ್ನನ್ನು ಸಾಯಿಸ್ಬಿಡ್ತಾನೆ, ನನ್ನ ದೇಹ ಇನ್ನೂ ಸಹಿಸ್ಕೊಳ್ಳಲ್ಲ ಅಂತ ಪಾರ್ಕ್ ಫ್ರೆಂಡ್ ಬಡ್ಕೋತಾ ಇರ್ತಾನೆ. ನಿಲ್ಸಯ್ಯ, ನಿಲ್ಸು ಅಂತ ಹೇಳ್ತಾನೆ ಇದ್ರು, ಹೊಡೆಯಕ್ಕೆ ಹೋಗ್ತಿದ್ದೀದಲ್ಲ ಮತ್ತೆ ಅಂತ ಸೂರ್ಯ ಹೇಳ್ತಾನೆ. ತೇಟ್ ಹೊಡಿಬೇಕು, 2 ನಿಮಿಷ ಬಿಟ್ಟು ಮತ್ತೆ ಅದು ತೇಟ್ ಹೊಡಿಬೇಕು, ಮತ್ತೆ ಗ್ಯಾಪ್ ಬಿಟ್ಟು ಅದು ತೇಟ್ ಹೊಡಿತಾನೆ ಇರಬೇಕು. ಒಂದ್ಸರಿಗೆ 500 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ, ಅದೇ ಡೀಲು ಅಂತಾನೆ ಆ ವ್ಯಕ್ತಿ. ಯಾರು ನಿನಗೆ ಹೊಡಿಯೋಕೆ ಹೇಳಿದ್ದು, ಯಾರು ಡೀಲ್ ಕೊಟ್ಟಿದ್ದು ಅಂತ ಸೂರ್ಯ ಕೇಳ್ತಾನೆ. ಅದೆಲ್ಲ ನನಗೆ ಗೊತ್ತಿಲ್ಲ, ದುಡ್ಡು ಕೊಟ್ಟು ಹೊಡಿ ಅಂತ ಹೇಳಿದ್ರು, ಅದಕ್ಕೆ ನಾನು ಹೊಡಿತಿದ್ದೀನಿ ಅಂತ ಮತ್ತೆ ಹೊಡಿಯೋಕೆ ಹೋಗ್ತಾನೆ. 2 ರೌಂಡ್ ಬಾಕಿ ಇದೆ, ಪೂರ್ತಿ ನಾನೇನಾದರೂ ಕೆಲಸ ಮುಗಿಸಿಲ್ಲ ಅಂದರೆ ನನಗೆ ಪೇಮೆಂಟ್ ಬರಲ್ಲ ಅಂತ ಮತ್ತೆ ಆ ವ್ಯಕ್ತಿ ಹೊಡಿಯೋಕೆ ಹೋಗ್ತಿರೋವಾಗ ಸೂರ್ಯ ಹಿರೇಯ ಅಂತೇಳಿ ಅವ್ನು ಕಪಾಳ ಕೊಡ್ದು ಕಳಿಸ್ತಾನೆ. ಮತ್ತೆ ಸೂರ್ಯ ಚಾಟಿಲಿ ಒಂದ್ಸರಿ ನೆಲಕ್ಕೆ ಹೊಡೆದಿದ ತಕ್ಷಣ ಪಾರ್ಕ್ ಫ್ರೆಂಡು ಜಂಪ್ ಮಾಡ್ತಾನೆ. ನನಗೆ ಹೊಡಿಬೇಡಪ್ಪ, ನಂದು ಯಾವ ತಪ್ಪು ಇಲ್ಲಪ್ಪ, ಮನೋಜ್ ಹೇಳ್ದಾಗ ಕೇಳಿದೆ ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಾನೆ. ಏನೋ ನೀನು ಹೊಡಿತೀಯೇನೋ ಅಂತ ಮನೋಜ ಕೇಳ್ತಿರೋವಾಗ, ನಾನು ಹೊಡಿಯೋದಕ್ಕೆ ಇದೆಲ್ಲ ಯಾಕೋಬೇಕು, ಮೊದಲು ಅವ್ರನ್ನ ಹಾಸ್ಪಿಟ್ಲಲ್ಲಿ ಕರ್ಕೊಂಡೋಗು, ಒಳ್ಳೆ ಬಲಿ ಕೊಟ್ಟಿರೋ ಕುರಿ ಥರ ಕಾಣಿಸ್ತಿದ್ದಾನೆ ಹಾಗಂತ ಸೂರ್ಯ ಹೇಳ್ತಾನೆ.
ಲೇ ಅದಕ್ಕೂ ಮುಂಚೆ ಏನಾಯ್ತು ಅಂತ ವಿಚಾರಿಸ್ಬೇಕಲ್ವೇನೋ ಅಂತ ಮನೋಜ ಕೇಳ್ತಾನೆ. ಓ ಏನಾಯ್ತು ಬ್ರೋ ಅಂತ ಕೇಳ್ತಿರೋವಾಗ ನೀನು ಹೆಂಡ್ತಿನ ಲವ್ ಮಾಡೋ ಥರ ಆಕ್ಟ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಬ್ರೋ ಅಂತಾನೆ. ಲೇ ನನ್ನ ಹೆಂಡ್ತಿ ಅಲ್ಲ ಅವಳನ್ನ ಹೆಂಡ್ತಿ ಅಂದರೆ ನನಗೆ ಅಸಹ್ಯ ಆಗುತ್ತೆ. ಅವ್ನು ಹಾಗಂತಿರೋವಾಗ ಸೂರ್ಯ ಏನೋ ಅವನು ನನ್ನ ಹೆಂಡ್ತಿ ಅಂತ ನಟನೆ ಮಾಡ್ತಿರೋವಾಗ ನಿಂಗೆ ಅಸಹ್ಯ ಆಗಲಿಲ್ಲ, ಈಗ ಅಸಹ್ಯ ಆಗ್ಬಿಡ್ತಾ ಅಂತಾನೆ. ಲೇ ನೀನಿರೋ ಅಂತ ಹೇಳಿ ಬ್ರೋ ನೀವು ಹೇಳಿ ಅಂತಾನೆ. ಸ್ವಲ್ಪ ಹೊತ್ತು ಮುಂಚೆ ರೋಹಿಣಿ ಫೋನ್ ಮಾಡಿ ನನ್ನನ್ನು ಇಲ್ಲಿಗೆ ಬರೋಕ್ಕೆ ಹೇಳಿದ್ಲು. ಅವಳು ಹೇಳಿದ್ಲಲ್ಲ ಅಂತ ನಾನು ಇಲ್ಲಿಗೆ ಬಂದೆ ಅಂತಾನೆ. ಇವತ್ತು ಅವಳು ಮಾತಾಡಿದ್ನೆಲ್ಲ ರೆಕಾರ್ಡ್ ಮಾಡಿ ಆದಷ್ಟು ಬೇಗ ಬ್ರೋಗೆ ಡಿವೋರ್ಸ್ ಕೊಡಿಸ್ಬಿಡ್ಬೇಕು ಅಂತ ಅವ್ನು ಅಂದ್ಕೊಂಡು ಅವಳನ್ನ ಮೀಟ್ ಮಾಡೋಕ್ಕೆ ಬಂದೆ. ಏನು ರೋಹಿಣಿ ಪಾರ್ಕಿಗೆ ಬರೋಕ್ಕೆ ಹೇಳ್ತೀಯಾ ಅಂದ್ಕೊಂಡ್ರೆ ಈ ಜಾಗಕ್ಕೆಲ್ಲ ಬರೋಕ್ಕೆ ಹೇಳಿದೆಯಲ್ಲ ಅಂತಾನೆ ಪಾರ್ಕ್ ಫ್ರೆಂಡ್. ಆಗ ರೋಹಿಣಿ ಎಲ್ಲಿ ನೋಡ್ತೀವಿ ಅನ್ನೋದು ಮುಖ್ಯ ಅಲ್ಲ ಅಂತಾಳೆ. ಕರೆಕ್ಟ್, ಯಾರನ್ನ ನೋಡ್ತೀವಿ ಅನ್ನೋದೇ ಮುಖ್ಯ ಅಂತಾನೆ ಪಾರ್ಕ್ ಫ್ರೆಂಡ್. ನೀವು ಹೇಳಿದನ್ನೆಲ್ಲ ನಾನು ಯೋಚನೆ ಮಾಡಿ ನೋಡಿದೆ ಸೀನು ಅವರೇ. ಜೀವನದಲ್ಲಿ ನಮ್ಗೆ ಸಿಗದೆ ಇರೋದ್ರ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ಏನು ಸಿಗುತ್ತೋ ಅದನ್ನು ಸ್ವೀಕರಿಸಿದ್ರೇ ಒಳ್ಳೇದಲ್ವಾ? ಅದೇ ತಾನೇ ಕರೆಕ್ಟ್ ಅಂತಾಳೆ ರೋಹಿಣಿ. ಅವಳು ನಗ್ನಗ್ತಾ ಮಾತಾಡ್ತಿರೋದನ್ನ ನೋಡಿ ಕರೆಕ್ಟ್ ಅಂತಾನೆ ಪಾರ್ಕ್ ಫ್ರೆಂಡ್. ಅದಕ್ಕೆ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ ಅಂತಾಳೆ. ಏನು ನಿರ್ಧಾರ ಅದು ಅಂತ ಪಾರ್ಕ್ ಫ್ರೆಂಡ್ ಕೇಳ್ತಾನೆ. ನನ್ನನ್ನು ಅರ್ಥ ಮಾಡ್ಕೊಳ್ದೇ ಇರೋ ಮನೋಜ್ಗೋಸ್ಕರ ಕಾಯ್ದೇನೆ, ನನಗೋಸ್ಕರ ಅಂತಲೇ ಇರೋ ನಿಮ್ಮ ಜೊತೆ ಸೇರಿಕೊಂಡ್ರೆ ಹೇಗೆ ಅಂತಾಳೆ. ನಿಜವಾಗ್ಲೂ ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಾನೆ. ಹೌದು ಸೀನು ಅವರೇ ನಿಜವಾಗ್ಲೂ ಹೇಳ್ತಿದ್ದೀನಿ ಅಂತಾಳೆ. ಯಾಕೆ ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ವಾ ಅಂತ ಕೇಳ್ತಾಳೆ. ಹಾಗೇನಿಲ್ಲ, ನಾನು ಕೇಳಿದ ಸ್ವಲ್ಪ ಹೊತ್ತಿನಲ್ಲೇ ನೀವು ಓಕೆ ಅಂತ ಹೇಳಿಬಿಟ್ರಲ್ಲ ಅಂತಾನೆ ಪಾರ್ಕ್ ಫ್ರೆಂಡ್. ಅದಕ್ಕೆ ಅಂತಿರುವಾಗ ನೀವು ಕೇಳಿರೋ ವಿಷಯದಲ್ಲಿ ತುಂಬಾ ನ್ಯಾಯ ಇದೆ, ಅದಕ್ಕೆ ನಾನು ಓಕೆ ಅಂತ ಹೇಳಿಬಿಟ್ಟೆ ಅಂತಾಳೆ ರೋಹಿಣಿ. ಹಾಗಾದರೆ ಓಕೆ ಅಂದಮೇಲೆ ನೀವು ಮನೋಜ್ಗೆ ಡಿವೋರ್ಸ್ ಕೊಟ್ಬಿಡ್ತೀರಾ ಅಲ್ವಾ ಅಂತಾನೆ ಪಾರ್ಕ್ ಫ್ರೆಂಡ್. ಅದಕ್ಕೂ ಮುಂಚೆ ನಾನು ಏನೇ ಹೇಳಿದ್ರು ನೀವು ಮಾಡ್ತೀರಾ ಅಲ್ವಾ ಅಂತಾಳೆ. ಎಸ್ ಖಂಡಿತ ಮಾಡ್ತೀನಿ ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಾನೆ. ಕನ್ಫರ್ಮ್ ಆಗಿ ಮಾಡ್ತೀರಾ ಅಲ್ವಾ ಅಂತ ಕೇಳ್ತಿರುವಾಗ 100% ಕನ್ಫರ್ಮ್ ಅಂತಾನೆ ಪಾರ್ಕ್ ಫ್ರೆಂಡ್. ಆಮೇಲೆ ಆಗಲ್ಲ ಅಂತ ಹೇಳಬಾರ್ದು ಅಂತಾಳೆ. ಒಂದ್ಸರಿ ನಾನು ನಿರ್ಧಾರ ಮಾಡಿದ್ರೆ ನನ್ನ ಮಾತನ್ನು ನಾನೇ ಕೇಳಲ್ಲ ಅಂತಾನೆ ಪಾರ್ಕ್ ಫ್ರೆಂಡ್. ಓ ಹೌದಾ ಅಂತ ರೋಹಿಣಿ ಹೇಳ್ತಾಳೆ. ಸರಿ ಹಾಗಾದರೆ ನಿಮ್ಮ ಶರ್ಟ್ ಬಿಚ್ಚಿ ಅಂತಾಳೆ. ಏನು ಹೇಳ್ತಿದ್ದೀರಾ ನೀವು, ಶರ್ಟ್ ಬಿಚ್ಚಬೇಕಾ ಏನಕ್ಕೆ ಅಂತಾನೆ ಪಾರ್ಕ್ ಫ್ರೆಂಡ್. ಏನು ಹೇಳಿದ್ರು ನೀವು ಕೇಳ್ತೀನಿ ಅಂತ ಹೇಳಿದ್ರಲ್ವಾ, ಹಾಗಾದರೆ ಶರ್ಟ್ ಬಿಚ್ಚಿ ಅಂತಾಳೆ. ಇದೆಲ್ಲ ಈಗ ಯಾಕೆ ಅಂತಿರೋವಾಗ ನೀವೇ ತಾನೇ ಹೇಳಿರೋದು ನೀನು ಏನು ಹೇಳಿದ್ರು ಮಾಡ್ತೀನಿ ಅಂತ, ಈಗ ನೀವು ಶರ್ಟ್ ಬಿತ್ತೀರಾ ಇಲ್ವಾ, ನಾನು ಹೋಗ್ತೀನಿ ಅಂತಾಳೆ ರೋಹಿಣಿ. ಸರಿ ಈಗಲೇ ಬಿತ್ತೀನಿ ಅಂತ ಪಾರ್ಕ್ ಫ್ರೆಂಡ್ ಶರ್ಟ್ ಬಿತ್ತಾನೆ. ಮನೋಜ್ ನನ್ನನ್ನು ಅರ್ಧದಲ್ಲೇ ಬಿಟ್ಟು ಹೊಟ್ಟೋದ್ರು. ನೀವು ನನಗೋಸ್ಕರ ಏನು ಬೇಕಾದರೂ ಮಾಡ್ತೀರಲ್ವಾ ಅಂತಾಳೆ. ಮಾಡ್ತೀನಿ ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಾನೆ. ನಿಜವಾಗ್ಲೂ ಅಂತ ರೋಹಿಣಿ ಕೇಳ್ತಿರೋವಾಗ ಸತ್ಯವಾಗ್ಲೂ ಮಾಡ್ತೀನಿ ಅಂತಾನೆ ಪಾರ್ಕ್ ಫ್ರೆಂಡ್. ಹಾಗಾದರೆ ಬನ್ನಿ ಅಂತ ಶೆಡ್ ಒಳಗೆ ಕರ್ಕೊಂಡು ಹೋಗ್ತಾಳೆ. ಹೋಗಿದ ತಕ್ಷಣ ಪಾರ್ಕ್ ಫ್ರೆಂಡ್ನ ಹಿಂದೆಯಿಂದ ತಳ್ತಾಳೆ. ಅವನು ಕಾರ್ ಡೋರ್ ಹತ್ರ ಹೋಗಿ ಬೀಳ್ತಾನೆ. ಆ ಡೋರಿಂದ ಚಾಟಿಲ್ ಹೊಡಿಯೋ ವ್ಯಕ್ತಿ ಇಳಿತಾನೆ. ಯಾರು ಇವರು ಜೆಂಟಲ್ಮೆನ್, ಇಲ್ಲೇನು ಮಾಡ್ತಿದ್ದಾರೆ ಅಂತ ಪಾರ್ಕ್ ಫ್ರೆಂಡ್ ಕೇಳ್ತಾನೆ. ಹೇಳ್ತೀನಿ ಸ್ವಲ್ಪ ವೇಟ್ ಮಾಡಿ ಅಂತಾಳೆ ರೋಹಿಣಿ. ನಾನು ಹೇಳಿದ್ನಲ್ಲ ಅವರು ಇವರೇನೆ, ನನಗೋಸ್ಕರ ಏನು ಬೇಕಾದರೂ ಮಾಡ್ತಾರಂತೆ. ಸೀನು ಅವರೇ ಇವ್ರು ಯಾರು ಅಂತ ಗೊತ್ತಾ ನಿಮಗೆ ಅಂತಾಳೆ. ನನಗೆ ಗೊತ್ತು, ಕೈಯಲ್ಲಿ ಚಾಟಿ ಹಿಡಿದಿದ್ದಾರೆ, ಅವರೇ ಅವ್ರಿಗೆ ಹೊಡ್ಕೊಂಡು ದುಡ್ಡು ತಗೋತಾರೆ. ಸೀನು ಹಾಗಂತಿರುವಾಗ ಹೌದು ಸೀನು ಅವರೇ ದಿನ ಅವ್ರೇನೇ ಹೊಡ್ಕೊಂಡು ದುಡ್ಡನ್ನ ಕೇಳ್ತಿದ್ರು. ಇವತ್ತು ನಾನು ಅವ್ರಿಗೆ ಹೇಳಿದ್ದೀನಿ ನೀವೇ ಹೊಡ್ಕೊಂಡು ಯಾಕೆ ದುಡ್ಡು ಕೇಳ್ತೀರಾ, ಅದಕ್ಕೆ ಬದಲಾಗಿ ಬೇರೆಯವ್ರಿಗೆ ಹೊಡೆದು ದುಡ್ಡು ತಗೊಳ್ಳಿ ಅಂತ ನಾನು ಇವ್ರನ್ನ ಕರ್ಕೊಂಡು ಬಂದಿದ್ದು ಅಂತಾಳೆ. ಹೊಡಿಯೋಕ ಅಂತ ಪಾರ್ಕ್ ಫ್ರೆಂಡ್ ಕೇಳ್ತಾನೆ. ಇಷ್ಟು ದಿನ ಅವ್ರೇ ಹೊಡ್ಕೊಂಡು ದುಡ್ಡು ಕೇಳ್ತಿದ್ರು, ಇವತ್ತು ನಿಮ್ಗೆ ಹೊಡೆದು ದುಡ್ಡು ತಗೋತಿದ್ದಾರೆ. ಇವ್ರು ನಿಮಗೆ ಎಷ್ಟು ಹೊಡಿತಾರೋ ಅಷ್ಟು ದುಡ್ಡನ್ನ ನಾನು ಕೊಡ್ತೀನಿ ಅಂತ ಅವ್ರಿಗೆ ಹೇಳಿದ್ದೀನಿ. ಆಗ ಪಾರ್ಕ್ ಫ್ರೆಂಡ್ ಹೇಳ್ತಾನೆ, ರೋಹಿಣಿ ಇದೆಲ್ಲ ಬೇಡ, ಇದು ತುಂಬ ತಪ್ಪು ಅಂತಾನೆ. ಹೊಡಿಬೇಡ ಅಂತ ಹೇಳಿ ನಾನು ನೋವಾಗುತ್ತೆ ಅಂತಾನೆ. ನೋವಾಗಲ್ವಯ್ಯ, ಇಷ್ಟು ವರ್ಷ ನಾನು ಹೊಡ್ಕೊಡ್ತಿರ್ಲಿಲ್ವಾ ಹಾಗಂತ ಚಾಟಿ ಹಿಡ್ದಿರೋ ವ್ಯಕ್ತಿ ಹೇಳ್ತಾನೆ. ನಿನಗೆ ನೋಯ್ದೇ ಇರ್ಬೋದಯ್ಯ, ಆದರೆ ನನಗೆ ನೋಯುತ್ತೆ. ರೋಹಿಣಿ ಹೊಡಿಬೇಡ ಅಂತ ಹೇಳು ಅಂತಾನೆ. ಈಗ ರೋಹಿಣಿ ಏನಯ್ಯ ಇನ್ನೂ ಮಾತಾಡ್ತಾನೆ ನಿಂತಿದೀಯಾ, ಮೊದಲು ಸ್ಟಾರ್ಟ್ ಮಾಡು ಅಂತಾಳೆ. ಏನು ಸೀನು ಅವರೇ ಸ್ಟಾರ್ಟ್ ಮಾಡೋದಾ ಅಂತ ಕೇಳ್ತಾಳೆ. ಬೇಡ ರೋಹಿಣಿ ಇದ್ದೀನಲ್ವಾ, ಇದೆಲ್ಲ ಬೇಡ ಅಂತ ಪಾರ್ಕ್ ಫ್ರೆಂಡ್ ಹಿಂದಿಂದೆ ಹೋಗ್ತಾ ಇರ್ತಾನೆ. ಆ ವ್ಯಕ್ತಿ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮೇಡಮ್ ನೀವು ಹೇಳಿದಾಗ 50 ಚೇಡಿ ಏಟ್ ಕೊಡ್ತೀನಿ ಇವನಿಗೆ ಹಾಗಂತ ಹೇಳಿ ಚಾಟಿಲಿ ಹೊಡಿತಾನೆ ಇರ್ತಾನೆ. ರೋಹಿಣಿ ಬೇಡ ಅಂತಿರೋವಾಗ ಏನಯ್ಯ ಹೇಳಿದೆ ನೀನು, ಡೈವರ್ಸ್ ಕೇಸ್ಗೋಸ್ಕರ ನನ್ನ ಹತ್ರನೇ ಡ್ರಾಮಾ ಮಾಡ್ತೀರಾ ನೀವು, ನಿಮ್ಮ ಫ್ರೆಂಡ್ ವೈಫು ನಾನು, ನನ್ನ ಹತ್ರ ಬಂದು ಅವಳು ಹಾಗಂತಿರೋವಾಗ ಅವನೇ ಓಕೆ ಅಂತ ಹೇಳಿದ್ದು ಅಂತಾನೆ ಪಾರ್ಕ್ ಫ್ರೆಂಡ್. ಮನೋಜ್ಗೆ ಈ ಥರ ಐಡಿಯಾ ಕೊಟ್ಟಿದ್ದೆ ನೀವು, ಇನ್ಮೇಲೆ ನಾನು ನಿಲ್ಲಿಸಿ ಅಂತ ಹೇಳಿದ್ರು ಅವ್ರು ನಿಲ್ಸಲ್ಲ. ನಿಮ್ಮ ಮುಟ್ಟಾಳ್ ಬಾಸ್ಗೆ ಫೋನ್ ಮಾಡಿ ಹೇಳು, ಅವ್ನು ಬಂದು ಕಾಪಾಡಲಿ. ಅದುವರೆಗೂ ನಿನಗೆ ಗ್ಯಾಪ್ ಬಿಟ್ಟು ಹೊಡಿತಾನೆ ಇರ್ತಾರೆ ಅಂತಾಳೆ. ಇಲ್ಲಿ ಕೇಳಿ ಎಕ್ಸ್ಟ್ರಾ ಎಷ್ಟಾಗುತ್ತೆ ಅಂತ ಹೇಳಿ, ಅದಕ್ಕೆಲ್ಲ ನಾನು ದುಡ್ಡು ಕೊಡ್ತೀನಿ ಅಂತ ರೋಹಿಣಿ ಹೇಳ್ತಾಳೆ. ಸರಿ ಮೇಡಮ್ ಅಂತ ಚಾಟಿ ಹಿಡ್ದಿರೋ ವ್ಯಕ್ತಿ ಹೇಳ್ತಾನೆ. ರೋಹಿಣಿ ಹೊಡಿಬೇಡ ಅಂತ ಹೇಳು ಅಂತ ಪಾರ್ಕ್ ಫ್ರೆಂಡ್ ಓಡೋಗ್ತಿರ್ತಾನೆ. ರೋಹಿಣಿ ಆದರೂ ಹೊರಟೋಗ್ತಾಳೆ. ಸೆಟ್ ಡೋರ್ನ ಕ್ಲೋಸ್ ಮಾಡ್ತಾರೆ. ಪಾರ್ಕ್ ಫ್ರೆಂಡ್ಗೆ ಏಟ್ ಬೀಳ್ತಾನೆ ಇರ್ತವೆ. ರೋಹಿಣಿ ಕಾಪಾಡು ರೋಹಿಣಿ ಅಂತ ಇರ್ಚ್ಕೋತಾನೆ ಇರ್ತಾರೆ ಅವರು. ಅದನ್ನೆಲ್ಲ ಮನೋಜ್ ಮತ್ತೆ ಸೂರ್ಯ ಹತ್ರ ಹೇಳ್ತಾನೆ ಪಾರ್ಕ್ ಫ್ರೆಂಡ್. ನಿಮ್ಮಂತವ್ರಿಗೆ ಹೊಡಿಯೋದ್ರಲ್ಲಿ ತಪ್ಪೇ ಇಲ್ಲ ಅಂತಾನೆ ಸೂರ್ಯ. ಇನ್ನೊಂದು 4 ಬಿಡಬೇಕಾಗಿತ್ತು ಅಂತಾನೆ. ಏನಪ್ಪ ನಿಮ್ಮ ಅಣ್ಣನೇ ಅಪ್ಪ ಪರ್ಮಿಷನ್ ಕೊಟ್ಟಿದ್ದು ಅದಕ್ಕೆಲ್ಲ ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಾನೆ. ಇವನೊಬ್ಬ ಲೂಸು, ನಿನ್ನ ಬುದ್ಧಿ ಎಲ್ಲಯ್ಯ ಹೋಗಿತ್ತು ಹಾಗಂತ ಸೂರ್ಯ ಹೇಳ್ತಿರುವಾಗ ಅವಳಿಗೆ ಎಷ್ಟು ಧೈರ್ಯ ಇರಬೇಕು, ನನ್ನ ಎಂಪ್ಲಾಯ್ ಮೇಲೆ ಕೈ ಮಾಡಿಸಿದಾಳಲ್ಲ ಹಾಗಂತ ಮನೋಜ ಹೇಳ್ತಿರುವಾಗ ಲೇ ನೀನು ಮಾಡಿರೋ ಕೆಲಸಕ್ಕೆ ಬರೀ ಹೊಡೆದು ಬಿಟ್ಟಿದ್ದಾರೆ, ಅದಕ್ಕೆ ಸಂತೋಷ ಪಡು. ಏನಯ್ಯ ನೀನು ನಿನ್ನ ಫ್ರೆಂಡ್ ವೈಫ್ ಜೊತೆ ಈ ಥರ ಎಲ್ಲ ನಡ್ಕೊಳ್ಳೋದಾ ಹಾಗಂತ ಸೂರ್ಯ ಹೇಳ್ತಿರುವಾಗ
ನಾನು ನಿಜವಾಗ್ಲೂ ಮಾಡಲಿಲ್ಲಪ್ಪ, ಎಲ್ಲ ಆ್ಯಕ್ಟಿಂಗು. ಕೋರ್ಟ್ನಲ್ಲಿ ರೋಹಿಣಿ ಏನಾದರೂ ಹೇಳಿ ಓವರಾಗಿ ಮಾತಾಡಿ ಡೈವರ್ಸ್ ಸಿಗದೆ ಇರೋ ಹಾಗೆ ಮಾಡ್ತಾನೆ ಇದ್ಲು. ಏಕೆ ಅಂತ ಈ ಐಡಿಯಾ ಹೇಳಿದೆ ಅಂತಾನೆ. ನಾನು ರೋಹಿಣಿನ ಲವ್ ಮಾಡೋ ರೀತಿ ನಟನೆ ಮಾಡ್ತಿದ್ದೆ. ನಿಮ್ಮಣ್ಣ ಎಲ್ಲನೂ ವಿಡಿಯೋ ಮಾಡಿ ರೋಹಿಣಿಗೂ ನನಗೂ ಸಂಬಂಧ ಇದೆ ಅಂತ ಕೋರ್ಟ್ನಲ್ಲಿ ಹೇಳಿ ಡಿವೋರ್ಸ್ ತಗೋಬೋದು ಅಂತ ಪ್ಲಾನ್ ಮಾಡಿದ್ದು ಅಂತಾನೆ. ಈಸಿಯಾಗಿ ಡೈವರ್ಸ್ ಸಿಗ್ಬೋದು ಅಂತ ಅಂದ್ಕೊಂಡ್ವಿ ಅಂತಾನೆ. ಆಗ ಸೂರ್ಯ, ಓಹೋ ಏನಪ್ಪ ನೀವು ಭಯಂಕರವಾಗಿರೋ ಐಡಿಯಾನೇ ಹೇಳಿದ್ದೀರಾ ಅಂತಾನೆ. ನಿಮ್ಮಿಬ್ರಿಗೂ ಪಾರ್ಲರಮ್ಮ ಸರಿಯಾಗಿ ಅರ್ಥನೆ ಮಾಡಿದ್ದಾಳೆ. ಮುಟ್ಟಾಳರು ಸೇರಿಕೊಂಡು ಪಾರ್ಲರಮ್ಮನ ಮುಟ್ಟಾಳಿಯನ್ನಾಗಿ ಮಾಡೋಕ್ಕೆ ಹೋಗಿದ್ರಾ? ಲೇ ಏನೋ ಮನೋಜ, ಅವಳನ್ನ ಅಷ್ಟು ಈಸಿಯಾಗಿ ವಿಮರ್ಸ್ಬೋದು ಅಂತ ನೀನು ಅಂದ್ಕೊಂಡ್ಬಿಟ್ಟಿಯಾ? ಇದು ಒಂದು ಪ್ಲಾನಾ? ಥೂ ಅಂತಾನೆ ಸೂರ್ಯ. ಲೇ ಅದೇನಾದರೂ ಆಗಲಿ, ಪಾರ್ಲರಮ್ಮ ನೀನು ಹೆಂಡತಿಯಾಗಿದ್ದವರು. ಈ ಥರ ಎಲ್ಲ ಐಡಿಯಾ ಮಾಡಿ ಡಿವೋರ್ಸ್ ತೊಗೊಳಕ್ಕಾಗತ್ತಾ? ಕಾಪಾಡೋಕ್ಕೆ ಅಂತ ಬರಲೇ ಬರ್ದಿತ್ತು, ಇನ್ನೂ ಅಷ್ಟು ಹೊಡೀಲಿ ಅಂತ ಸುಮ್ಮನೆ ಇರಬೇಕಾಗಿತ್ತು ಅಂತಾನೆ ಸೂರ್ಯ. ಏನಪ್ಪ ಸೂರ್ಯ ಹೀಗೆಲ್ಲ ಹೇಳ್ತಿದ್ಯಾ? ಎಲ್ಲ ಮನೋಜ್ ಜೀವನಕ್ಕೋಸ್ಕರ ತಾನೆ ಹಾಗಂತ ಪಾರ್ಕ್ ಫ್ರೆಂಡ್ ಹೇಳ್ತಿರೋವಾಗ ಯೋ ಮಾತಾಡಿದೆ ಸುಮ್ಮನಿರೆಯ. ಲೇ ಕೋರ್ಟ್ವರೆಗೂ ವಿಷಯ ಹೋಗಿದೆ, ಕೋರ್ಟಿಂದ ತೀರ್ಪು ಬರೋವರೆಗೂ ನೀನು ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನಿರು. ಅದನ್ನೆಲ್ಲ ಬಿಟ್ಟು ಲೂದ್ ಥರ ಆಡಕ್ಕೆ ಹೋಗ್ಬೇಡ. ಇವತ್ತು ನಿನ್ನ ಫ್ರೆಂಡ್ನೇ ಒರೆಸ್ತಿದ್ದಾಳೆ, ನಾಳೆ ನಿನಗೂ ಓಡಿಸ್ಬೋದು ಅಂತಾನೆ. ಏನು ನನ್ಗೆ ಓಡಿಸ್ಬಿಡ್ತಾಳ ಅವಳು ಅಂತ ಮನೋಜ ಕೇಳ್ತಿರೋವಾಗ, ಇವರು ನೋಡಿಯೋಕ್ಕೆ ಇಷ್ಟೊಂದೆಲ್ಲ ಪ್ಲಾನ್ ಮಾಡಿದ್ದಾಳೆ ಅಮ್ಮ, ಇನ್ನು ನಿನ್ನೆ ನೋಡ್ಸೋಕ್ಕೆ ಪ್ಲಾನ್ ಮಾಡಲ್ವಾ? ಇದಕ್ಕೆ ಸಾಕಾ ಅಥವಾ ಮುಂದೆ ಏನು ಮಾಡೋದು ಅಂತ ಯೋಚನೆ ಮಾಡಿ ನೋಡಿ ಅಂತಾನೆ. ಸ್ವಲ್ಪ ದಿನ ಈ ಥರ ಆಡ್ದೇನೆ, ಸ್ವಲ್ಪ ಸುಮ್ಮನಿರಿ. ನಿನ್ನ ಕೆಲಸ ಏನಿದೆಯೋ ಅದನ್ನ ನೋಡು. ಯೋ ಫ್ರೆಂಡ್ಸ್ಗೋಸ್ಕರ ಜೀವನ ಕೊಡ್ತೀಯ ನೀನು, ಮತ್ತೆ ಐಡಿಯಾ ಕೊಡೋಕ್ಕೆಲ್ಲ ಹೋಗ್ಬೇಡ ಅಂತಾನೆ ಸೂರ್ಯ. ಅಯ್ಯೋ ಸ್ವಾಮಿ, ನಾನಂತೂ ಎಂಥ ಐಡಿಯಾನೂ ಕೊಡಲ್ಲ ಇನ್ಮೇಲೆ. ನಾನಾಯಿತು ನನ್ನ ಕೆಲಸ ಆಯಿತು ಅಂತ ಇದ್ಬಿಡ್ತೀನಿ. ಬ್ರೋ ಶೋರೂಮಲ್ಲಿ ಸೇರಿಕೊಂಡು ಯಾವ ಕಡೆ ಫ್ರಿಜ್ ಇದೆ, ಯಾವ ಕಡೆ AC ಇದೆ, ಯಾವ ಕಡೆ TV ಇದೆ ಅಂತ ನೋಡ್ಕೊಂಡೇ ಇದ್ಬಿಡ್ತೀನಿ. ಇವೆಲ್ಲ ನಮ್ಗೆ ಆಗ್ಬರಲ್ಲ ಸ್ವಾಮಿ, ನನ್ನನ್ನು ಬಿಟ್ಬಿಡಿ ಅಂತ ತೂರಾಡ್ತಿರ್ತಾನೆ. ಲೈ ಮೊದಲು ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡೋಗು ಅಂತ ಸೂರ್ಯ ಹೇಳ್ತಾನೆ. ಈ ಕಡೆ ಸೂರ್ಯ ಶ್ರುತಿ ರೆಸ್ಟೋರೆಂಟಿಗೆ ಬಂದು ನಡೆದಿರೋದನ್ನೆಲ್ಲನೂ ರವಿ, ಶ್ರುತಿ, ಮೀನಾ ಎಲ್ಲರ ಜೊತೆನೂ ಹೇಳ್ಕೊಂಡು ನಗ್ತಾ ಇರ್ತಾನೆ. ಹಾಗಾದರೆ ಮನೋಜ್ ಅವ್ರ ಫ್ರೆಂಡು ದೊಡ್ಡ ಮುಟ್ಟಾಳ ಅಂತಾಳೆ ಶ್ರುತಿ. ಬರೀ ಮುಟ್ಟಾಳ ಅಲ್ಲ ಸೋಂಪಪುಡಿ, ಅದಕ್ಕೂ ಮೇಲೆ ಅಂತ ಸೂರ್ಯ ಹೇಳ್ತಾನೆ. ಆಟಿ ಏಟ್ ತಿಂದು ಸೋತು ತೂರಾಡ್ಕೊಂಡು ಹೋಗ್ತಿದ್ರು ಅಂತಾನೆ. ಮನೋಜ್ ಹೀಗಿದ್ದಾನೆ ಅಂತ ನಾವು ಅಂದ್ಕೊಂಡ್ರೆ ಅವನ ಫ್ರೆಂಡು ಕೂಡ ಹಾಗೇ ಇದ್ದಾನೆ. ಇಷ್ಟು ಕೀಳ್ಮಟ್ಟದ ಪ್ಲಾನ್ ಯಾರು ಕೊಡೋಕ್ಕಾಗಲ್ಲ ಅಂತ ರವಿ ಹೇಳ್ತಿರೋವಾಗ, ರೋಹಿಣಿ ಕರೆಕ್ಟಾಗೇ ಮಾಡಿದ್ದಾರೆ ಅಂತ ಶ್ರುತಿ ಹೇಳ್ತಾಳೆ. ಅವಳು ಬೇರೆಯವ್ರನ್ನ ಏಮಾರಿಸೋದಲ್ಲಿ ತುಂಬಾ ಬುದ್ಧಿಶಾಲಿ. ಬೇರೆ ವಿಷಯಗಳಲ್ಲಿ ತಪ್ಪು ಮಾಡಿರೋ ರೋಹಿಣಿ ಈ ವಿಷಯದಲ್ಲಿ ಮಾತ್ರ ಕರೆಕ್ಟಾಗಿ ಮಾಡಿದ್ದಾಳೆ ಅಂತಾಳೆ ಮೀನಾ. ಆಗ ಶ್ರುತಿ, ಮನೋಜ್ ಏನು ಸರಿಯಾದ ಮೆಂಟಲ್ ಆಗಿಬಿಟ್ಟಿದ್ದಾರಾ? ರೋಹಿಣಿ ಮನೋಜ್ ಅವ್ರನ್ನ ಏಮಾರಿಸಿರ್ಬೋದು, ಆದ್ರೂ ಅವರು ಮನೋಜ್ ಅವ್ರ ವೈಫು. ಯಾಕಂದರೆ ಅವರಿಬ್ರಿಗೂ ಇನ್ನೂ ಡಿವೋರ್ಸೇ ಆಗಿಲ್ಲ. ಆದ್ರೂ ಅವ್ರ ವೈಫ್ ಮೇಲೇ ಈ ಥರ ಡಿಸ್ಕಸ್ಸಿಂಗ್ ಆಗಿರೋ ಐಡಿಯಾನೆಲ್ಲ ಪ್ರಯೋಗ ಮಾಡಿದಾರಲ್ಲ ಅಂತಾಳೆ. ಇದು ತುಂಬಾ ದೊಡ್ಡ ಪ್ಲ್ಯಾನು ಅಂತ ಮನೆಯಲ್ಲಿ ಬೇರೆ ಹೇಳ್ಕೊತಿದ್ದ ಅಂತಾನೆ ರವಿ. ಈ ಪ್ಲ್ಯಾನ್ನ ಪ್ರಯೋಗ ಮಾಡಿದ್ದಕ್ಕೆ ಮನೋಜ್ಗೂ ಸೇರಿಸಿ ಹೊಡಿಬೇಕಾಗಿತ್ತು ಅಂತಾಳೆ ಶ್ರುತಿ. ಇದೇ ರೀತಿ ಲೂದ್ ಥರ ಏನಾದರೂ ಮಾಡ್ತಾನೆ ಇದ್ರೆ ಪಾರ್ಲರಮ್ಮ ಒಂದಲ್ಲ ಒಂದಿನ ಅವನಿಗೂ ಓಡಿಸ್ತಾಳೆ ಅಂತಾನೆ ಸೂರ್ಯ. ಆಗ ಮೀನಾ, ಕೆಲವೊಂದು ವಿಷಯಗಳಿಗೆಲ್ಲ ಹೊಡೆದ್ರೇ ಗೊತ್ತಾಗೋದು ಅಂತಾಳೆ. ಏನು ಮೀನಮ್ಮ ನೀನು ಜಗಳಕ್ಕೆ ಹೋಗಿದ್ದೀನಿ ಅಂತ ಗೊತ್ತಾದ್ರೇನೆ ನನ್ನನ್ನು ಬಾಯಿಗೆ ಬಂದಂಗೆ ಬೈತೀಯ. ಈಗ ನೀನೇ ಅಂತಿರೋವಾಗ ಎಲ್ಲದಕ್ಕೂ ಜಗಳ ಮಾಡಬಾರ್ದು ರೀ. ಈಗ ರೋಹಿಣಿ ಮಾಡಿದಾಳಲ್ಲ ಅದು ಸರಿಯಾಗಿದೆ. ಇಂಥವ್ರಿಗೆಲ್ಲ ತಿಳಿಸಿ ಹೇಳಬೇಕು ಅಂದರೆ ಹೀಗೆ ಮಾಡಬೇಕು ಅಂತಾಳೆ. ಕರೆಕ್ಟಾಗಿ ಹೇಳಿದ್ರಿ ಮೀನಮ್ಮರಿ, ಕೆಲವು ಜನಗಳಿಗೆಲ್ಲ ಹೊಡೆದ್ರೇ ಗೊತ್ತಾಗೋದು. ನೀತಿಗೂ 4 ಚಾಟಿ ಇಟ್ಕೊಟ್ರೆ ಅವಳು ಎಲ್ಲನೂ ತಿಳ್ಕೊತಾಳೆ ಅಂತಾಳೆ. ಆಗ ಸೂರ್ಯ ಮತ್ತು ರವಿ ಮುಖ ಮುಖ ರೋಹಿಣಿ ಮನೋಜಿಂದ ದೂರ ಆಗಬಾರ್ದು ಅಂತ ಪ್ಲಾನ್ ಮಾಡಿದ್ದಾರೆ. ಅದೆಲ್ಲ ಓಕೆ, ಆದರೆ ನೀತು ನಾನು ರವಿ ಜೊತೆಲಿರಬಾರ್ದು ಅಂತಾನೆ ಪ್ಲಾನ್ ಮಾಡ್ತಿದ್ದಾಳೆ. ಅದಕ್ಕೆ ಹೇಳ್ತಿರೋದು ಅವರೇ, ಆ ಚಾಟಿ ಇಲ್ಲಿ ಹೊಡಿತಾನಲ್ಲ ಅವನೆಲ್ಲಾದ್ರೂ ಸಿಕ್ಕಿದ್ರೆ ಹೇಳಿ ಹಾಗಂತ ಶ್ರುತಿ ಹೇಳ್ತಿರೋವಾಗ, ನಾನು ಕೊಟ್ಟಿರೋ ಏಟ್ಗೆ ಅವನು ಇಷ್ಟೊತ್ತಾಗಲೇ ಎಲ್ಲಿಗೋಡೋಗಿದ್ದಾನೋ ಏನೋ. ಆದರೆ ಒಂದು ಸೋಂಪಪುಡಿ, ನೀನು ಹೇಳಿದ್ದು ಕರೆಕ್ಟೇ. ಈ ಪಾರ್ಲರಮ್ಮ ನೀತು ಇಂಥವ್ರಿಗೆಲ್ಲ ಸ್ವಲ್ಪನೂ ಕರುಣೆನೇ ತೋರಿಸ್ಬಾರ್ದು. ಹೇಳ್ದಾಗೆ ರವಿನ ಬಿಟ್ಟು ಪರ್ಮನೆಂಟಾಗಿ ಅವಳು ಹೋಗೋಗೆ ಏನು ಮಾಡಬೇಕು ಅದನ್ನೆಲ್ಲನೂ ನಾವು ಮಾಡಲೇಬೇಕು ಅಂತಾನೆ ಸೂರ್ಯ. ಎಸ್, ಅದಕ್ಕೇನು ದಾರಿ ಇದೆ ಅದನ್ನು ನಾವು ಮೊದಲು ನೋಡಬೇಕು ಅಂತಾಳೆ ಶ್ರುತಿ. ಇದಕ್ಕೆಲ್ಲ ಒಂದು ನಿರ್ಧಾರ ಮಾಡಲೇಬೇಕು ಅಂತಾನೆ ಸೂರ್ಯ. ಈ ಕಡೆ ಮನೋಜ್ ಏನೋ ಯೋಚನೆ ಮಾಡ್ತಾ ಕೂಳ್ತಿರುವಾಗ ಶಾಂತಿ ಅಲ್ಲಿಗೆ ಬರ್ತಾಳೆ. ಮನೋಜ್ ಯಾಕೆ ಈ ಥರ ಕೂಳ್ತಿದ್ಯಾ? ಈ ಕಡೆ ಎದ್ಬಾ, ಬಾರ ನನ್ನ ಕಂದ ಎದ್ಬಾ, ತಗೋ ಜ್ಯೂಸ್ ಕುಡಿ ಅಂತ ಕೊಡ್ತಾ ಇರ್ತಾಳೆ. ಆಗ ರಂಗನಾಥ್ ಅವರು, ಕೊಡು ಅವನಿನ್ನೂ ಚಿಕ್ಕ ಮಗು ಅಲ್ವಾ, ಅದಕ್ಕೆ ಕೊಡು ಜ್ಯೂಸ್ನ ಅಂತ ಇರ್ತಾರೆ. ನಿನಗೆ ಅಂತ ಜ್ಯೂಸ್ ಮಾಡಿದ್ದೀನಿ ಕುಡಿಯೋ ನನ್ನ ಕಂದ ಅಂತಿರೋವಾಗ, ಕುಡಿ ಚೆನ್ನಾಗಿ ಕುಡಿ. ಇವತ್ತು ನಿನ್ನ ಫ್ರೆಂಡ್ ಒದೆ ತಿಂದಿದ್ದಾನೆ, ನಾಳೆ ನೀನು ತಿನ್ಬೇಕಲ್ವಾ, ಅದಕ್ಕೆ ದೇಹದಲ್ಲಿ ಶಕ್ತಿ ಬೇಕಲ್ವಾ, ಅದಕ್ಕೆಲ್ಲ ಜ್ಯೂಸ್ ಕುಡಿದ್ರೆ ತಾನೇ ಆಗೋದು ಅಂತ ರಂಗನಾಥ್ ಅವರು ಹೇಳ್ತಿರೋವಾಗ, ಏನ್ರಿ ಅವನಿರೋ ಸ್ಥಿತಿಗೆ ಜ್ಯೂಸ್ ಆದ್ರೂ ಕುಡಿಬಾರ್ದಾ? ಹೇಗಾದ್ರೂ ರೋಹಿಣಿಯಿಂದ ಡಿವೋರ್ಸ್ ತಗೋಬೇಕು ಅಂತ ಹೋರಾಡ್ತಿದ್ದಾನೆ ಅವನು ಹಾಗಂತ ಶಾಂತಿ ಹೇಳ್ತಿರೋವಾಗ, ಅದಕ್ಕೆ ಈ ಥರ ಹುಚ್ಚುಚ್ಚು ಕೆಲಸಗಳನ್ನ ಮಾಡಿಬಿಟ್ರೆ ಡೈವರ್ಸ್ ಸಿಕ್ಬಿಡುತ್ತಾ ಅಂತಾರೆ ರಂಗನಾಥ್ ಅವರು. ಇವನು ಇನ್ ಫ್ರೆಂಡು ಸೇರಿ ಮುಟ್ಟಾಲ್ ಕೆಲಸ ಮಾಡ್ಕೊಂಡು ಬಂದಿದ್ದಾರಲ್ಲ, ಇಂಥ ಐಡಿಯಾ ಕೊಟ್ಟಿರೋನ್ಗೆ ಸರಿಯಾಗಿ ಬಿದ್ದಿವೆ ಏಟು ಹಾಗಂತ ರಂಗನಾಥ್ ಅವರು ಹೇಳ್ತಿರೋವಾಗ, ಹೌದಪ್ಪ ಸೀನು ನನ್ನನ್ನು ಕನ್ಫ್ಯೂಸ್ ಮಾಡಿಬಿಟ್ರು ಅಂತಾನೆ ಮನೋಜ. ಅಲ್ಲ ಮನೋಜ, ನಮ್ಮ ಜೀವನದಲ್ಲಿ ತುಂಬ ಜನ ತುಂಬ ಐಡಿಯಾಗಳನ್ನ ಕೊಡ್ತಾರೆ. ಜೀವನ ಮಾಡೋರು ನಾವೇ ತಾನೇ. ನಾವು ಚೆನ್ನಾಗಿ ಮಾಡಬೇಕು ಅಂದರೆ ನಮ್ಮ ಮನಸ್ಸಿಗೆ ಏನು ಸರಿ ಅನಿಸುತ್ತೆ ಅದನ್ನು ನಾವು ಮಾಡಬೇಕು. ಈಗ ನೋಡು ಈ ಥರ ಎಲ್ಲ ಮಾಡಿ ಅಸಹ್ಯ ಆಗುವಂಗೆ ಮಾಡಿಬಿಟ್ಟಿಯಲ್ಲೋ, ಈಗ ನೀನು ಮಾಡ್ತಾ ಹೋದರೆ
ಡೈವರ್ಸ್ ಗ್ಯಾರಂಟಿ ಸಿಗೋಲ್ಲ, ಜಾಗೃತಿಯಾಗಿರು ಅಂತಾರೆ. ರೋಹಿಣಿ ನಿಂಗೆ ಖಂಡಿತ ಡಿವೋರ್ಸ್ ಕೊಡಲ್ಲ ಅಂತ ಹೇಳ್ತಾಳೆ ಅಂತಾರೆ. ಏನಪ್ಪ ಈ ತರ ಹೇಳ್ಬಿಟ್ರಿ ಅಂತ ಮನೋಜ ಕೇಳ್ತಿರೋವಾಗ, ನೀನ್ ಸ್ವಲ್ಪ ತಾಳ್ಮೆಯಿಂದ ಇರೋ, ನಿನ್ಗೆ ಕಾನೂನಿನ ಮೇಲೆ ನಂಬಿಕೆ ಇದೆಯಾ ಇಲ್ವಾ? ಇದೆಯಪ್ಪ ಅಂತಾನೆ ಮನೋಜ. ನಾವು ಕಾನೂನಿನ ಪ್ರಕಾರನೇ ನಡ್ಕೊಳ್ಳೋಣ, ಕಾನೂನು ಹೇಳುತ್ತೆ ಅದನ್ನ ಕೇಳಿದ್ರೆ ಆಯ್ತು. ಹೇಗಿದ್ರು ಕೋರ್ಟ್ಗೆ ಹೋಗಿದೀವಿ, ಅದನ್ನ ನಂಬ್ಕೊಂಡಿದ್ರೆ ಸಾಕು. ತೀರ್ಪು ಬರೋವರೆಗೂ ಸ್ವಲ್ಪ ತಾಳ್ಮೆಯಿಂದ ಇರು. ಈ ಥರ ನೀನು ಅವಸರ ಪಡ್ತಿದ್ರೆ ಇದು ಒಳ್ಳೇದಲ್ಲ ಕಣೋ ನಿನಗೆ. ಹಾಗಂತ ರಂಗನಾಥ್ ಅವರು ಹೇಳ್ತಿರುವಾಗ, ಮತ್ತಿನ್ನೇನು ಮಾಡು ಅಂತ ಹೇಳ್ತಿದ್ದೀರಾ ರೀ ನೀವು? ಅವಳು ಯಾವುದಕ್ಕೂ ಒಕ್ಕತಾನೆ ಇಲ್ವಲ್ಲ. ಹಾಗಂತ ಶಾಂತಿ ಹೇಳ್ತಾಳೆ, ಏ ಶಾಂತಿ, ಅವರಿಬ್ರು ಗಂಡ ಹೆಂಡತಿ 2 ವರ್ಷ ಬಾರಾಟ ಮಾಡಿದ್ದಾರೆ. ಜೀವನನ ಕಟ್ಕೊಳ್ಳೋಕ್ಕೆ ಹೇಗೆಲ್ಲ ಪ್ರಾರಂಭ ಮಾಡ್ತೀವೋ ಅದನ್ನು ಮುಗಿಸೋಕ್ಕೂ ಕೂಡ ಒಂದು ಮರ್ಯಾದೆ ಬೇಡವೇನೆ? ಇವನು ಹೋಗಿ ಒಂದು ಹೆಣ್ಣು ಅಂತಲೂ ನೋಡ್ದೇನೆ ಈ ರೀತಿ ಅಸಹ್ಯವಾಗಿ ಕೀಳ್ಮಟ್ಟದ ಕೆಲಸ ಮಾಡ್ಕೊಂಡು ಬಂದಿದ್ದಾನಲ್ಲ. ಹಾಗಂತ ರಂಗನಾಥ್ ಅವರು ಹೇಳ್ತಿರೋವಾಗ, ಅವಳು ಈ ಮನೆಗೆ ಬರೋಕ್ಕೂ ಮುಂಚೆನೆ ಇಂಥ ದೊಡ್ಡ ದೊಡ್ಡ ಹುಚ್ಚುಚ್ಚು ಕೆಲಸಗಳನ್ನೆಲ್ಲ ಮಾಡ್ಕೊಂಡೇ ಬಂದಿರೋದು ಅಂತಾಳೆ. ಹಾಗಂತ ಶಾಂತಿ ಹೇಳ್ತಿರೋವಾಗ, ಅದು ಬೇರೆ ವಿಷಯ ಶಾಂತಿ, ಆದರೆ ಮನೋಜ ಮಾಡಿದಾನಲ್ಲ ಅದು ತುಂಬಾನೇ ದೊಡ್ಡ ತಪ್ಪು. ಒಂದು ಒಳ್ಳೆ ಕುಟುಂಬದಲ್ಲಿರೋ ಅಂಥವ್ರು ಮಾಡೋ ಕೆಲಸನ ಇದು. ಹಾಗಂತ ರಂಗನಾಥ್ ಅವರು ಹೇಳ್ತಿರೋವಾಗ, ಮನೋಜ ಅದೇನಪ್ಪ ಆ ಸೀನನ್ನೇ ನನಗೆ ಕನ್ಫ್ಯೂಸ್ ಮಾಡಿದ್ದು. ಅವರೇನೆ ಒಳ್ಳೆ ಕುಟುಂಬದಿಂದ ಬಂದಿಲ್ಲ ಅಂತ ನಾನು ಅನ್ಕೋತೀನಿ ಅಂತಾನೆ. ಏಯ್ ಬಾಯಿ ಮುಚ್ಕೊಂಡು ಸುಮ್ಮನಿರೋ, ಸುಮ್ಮನೆ ಏನೇನೋ ಮಾತಾಡ್ತಿರ್ಬೇಡ. ಹಾಗಂತ ಶಾಂತಿ ಹೇಳ್ತಿರುವಾಗ ರಂಗನಾಥ್ ಅವರು, ಒಂದೊಳ್ಳೆ ತೀರ್ಪು ಬರೋವರೆಗೂ ಸ್ವಲ್ಪ ಕಾಯೋ. ಏ ಶಾಂತಿ, ನೀನೇ ಅವನಿಗೆ ಅಡ್ವೈಸ್ ಮಾಡಬೇಕು ಅಂತಾರೆ ರಂಗನಾಥ್ ಅವರು. ಅದನ್ನ ಬಿಟ್ಟು ನೀನೇ ಏನೇನು ಹೇಳ್ಕೊಡ್ಬೇಡ ಅವನಿಗೆ. ಇನ್ಮೇಲೆ ನಿನ್ನ ಮಗನಿಗೆ ಇಂಥ ಮುಟ್ಟಾಳ್ತನದ ಕೆಲಸನೆಲ್ಲ ಮಾಡಬೇಡ ಅಂತ ಹೇಳು. ಏನೋ ನಾನು ಹೇಳ್ಬೇಕಾಗಿರೋದನ್ನೆಲ್ಲ ಹೇಳಿದ್ದೀನಿ, ಅದ್ರ ಮೇಲೆ ನಿಮ್ಮಿಷ್ಟ ಅಂತ ರಂಗನಾಥ್ ಅವರು ಎದ್ದೋಗ್ತಾರೆ. ಅವ್ರು ಹೋದ್ಮೇಲೆ ಶಾಂತಿ, ಇವ್ರದ್ದು ಬರೀ ಇದೇ ಆಯಿತು. ಆವತ್ತಿನ ಕಾಲದಿಂದನೂ ಬರೀ ನ್ಯಾಯ ಧರ್ಮ ಕಾನೂನು ಇದೇ ಆಗೋಯ್ತು. ಇದನ್ನು ಹೇಳೋದೇ ಇವ್ರ ಕೆಲಸ. ಇಲ್ಲಿ ಕೇಳು ಮನೋಜ, ಅವ್ರು ಹೇಳಿದ್ದನ್ನೆಲ್ಲ ನಿನ್ನ ಮನಸ್ಸಲ್ಲಿ ಇಟ್ಕೋಬೇಡ. ನಾನು ನಿನ್ಗೊಂದು ಒಳ್ಳೆ ಹುಡುಗಿ ನೋಡ್ತಿದ್ದೀನಿ, ನಮ್ಮ ಪಾಡಿಗೆ ನಾವು ಮದುವೆಗೆ ಏರ್ಪಾಡು ಮಾಡ್ಕೊಳ್ಳೋಣ. ಅದಕ್ಕೂ ಮುಂಚೆ ನಿಂಗೆ ಡೈವರ್ಸ್ ಸಿಕ್ಬಿಡುತ್ತೆ ಕಣೋ ಅಂತಾಳೆ ಶಾಂತಿ. ಈಗಲೂ ಕೂಡ ನಾನು ಒಂದು ಹುಡುಗಿನ ನೋಡಿದ್ದೀನಿ, ಮಾತಾಡಿದ್ದೀನಿ ಕಣೋ. ಹಾಗಂತ ಶಾಂತಿ ಹೇಳ್ತಿರುವಾಗ, ಅಮ್ಮ ಆ ಹುಡುಗಿ ಫೋಟೋ ಏನಾದರೂ ಇದೆಯಾ, ನಾನು ನೋಡಬೇಕು ಅಂತಾನೆ ಮನೋಜ. ಲೈ, ನಾನು ಈಗ ತಾನೇ ಹುಡುಗಿ ಬಗ್ಗೆ ಹೇಳಿದೆ, ಆಗಲೇ ನೀನು ಫೋಟೋ ನೋಡ್ಬೇಕಾ ಅಂತಾಳೆ ಶಾಂತಿ. ತಾಳ್ಮೆಯಿಂದಿರು, ಎಲ್ಲ ಸರಿ ಹೋಗೋವಾಗೆ ನಾನು ನೋಡ್ಕೋತೀನಿ ಅಂತಾಳೆ ಶಾಂತಿ. ಈ ಕಡೆ ಪಾರ್ಕ್ ಫ್ರೆಂಡ್ ಕುಂಡ್ಕೊಂಡು ಶೋರೂಮಿಗೆ ಬರ್ತಾನೆ. ಏನು ಬ್ರೋ, ಯಾಕೆ ಈ ಥರ ಡಲ್ ಆಗಿದ್ದೀರಾ? ನಿಮ್ಮ ಕೈಲಿ ಓಡಾಡೋಕ್ಕೂ ಆಗ್ತಿಲ್ವಾ ಅಂತಾನೆ ಮನೋಜ. ಹೌದಯ್ಯ, ನಿನ್ಗಿದೆಲ್ಲ ಅರ್ಥ ಆಗಲ್ಲ ಬಿಡು, ನಂತರ ಏಟ್ ತಿಂದ್ರೇ ಅರ್ಥ ಆಗೋದು ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಾನೆ. ಡಾಕ್ಟ್ರು ಹೇಳ್ದಾಗೆ ಮೆಡಿಸನ್ ಎಲ್ಲ ತಗೋತಿದ್ದೀರಾ ಅಂತ ಕೇಳ್ತಾನೆ ಮನೋಜ. ತಗೋತಿದ್ದೀನಿ, ಆದರೂ ಕೇಳ್ತಿಲ್ಲ ಅಂತ ಪಾರ್ಕ್ ಫ್ರೆಂಡ್ ಹೇಳ್ತಾನೆ. ಆಯುರ್ವೇದ ಡಾಕ್ಟರ್ ಹತ್ರನಾದರೂ ಹೋಗಬೇಕಾಗಿತ್ತು ಅಂತಿರುವಾಗ, ಓ ಚಾಟಿ ಏಟಿಗೆ ನಾಟಿ ವೈದ್ಯ, ಕರೆಕ್ಟಾಗಿದೆ ಅಂತಾನೆ ಮನೋಜ. ಅದು ಒಳ್ಳೇದೇ ಅಂತಿರುವಾಗ, ಸರ್ ನೀವು ಐಡಿಯಾ ಕೊಡ್ತಿರೋವಾಗಲೇ ಅಂದ್ಕೊಂಡೆ ಈ ಥರ ಎಲ್ಲ ಒದೆ ಬೀಳ್ಬೋದು ಅಂತ. ಹಾಗಂತ ಹೇಳಿ ಛಾಯ ನಗ್ತಾ ಇರ್ತಾಳೆ. ಬ್ರೋ, ನಿಮ್ಮನ್ನ ಬಿಟ್ಟು ರೋಹಿಣಿ ದೂರ ಹೋಗ್ತಾರೆ, ನಿಮಗೆ ಡೈವರ್ಸ್ ಸಿಗುತ್ತೆ, ಇನ್ನೊಂದು ಮದುವೆ ಆಗ್ತೀರಾ ಅಂತ ನಾನು ಅಂದ್ಕೊಂಡೆ. ಅದಕ್ಕೆ ನನಗೆ ಸರಿಯಾಗಿ ಬೀಳ್ತಲ್ಲ ಬ್ರೋ, ಬಲಿ ಕೊಟ್ಟಂಗಾಗೋಯ್ತು ಅಂತಾನೆ ಪಾರ್ಕ್ ಫ್ರೆಂಡ್. ಈಗ ನನಗೆ ತುಂಬಾ ನೋವಾಗ್ತಿದೆ, ಇದು ಖರ್ಚನ್ನೆಲ್ಲ ನೀವೇ ನೋಡ್ಕೋತೀರಾ ಅಂದ್ಕೊಂಡೆ ಅಂತಿರೋವಾಗ, ಊರು ತುಂಬ ಬಡ್ಡಿ ಕೊಟ್ಟು ಸಂಪಾದನೆ ಮಾಡಿದ್ದೀರಲ್ಲ, ಅದೆಲ್ಲ ಏನಾಯ್ತು ಅಂತಾನೆ ಮನೋಜ. ಅದೇನು ಕೇಳ್ತೀರಾ ಬ್ರೋ, ಬಡ್ಡಿಗೆ ತೊಗೊಂಡಿರೋರೆಲ್ಲ 4 ತಿಂಗಳು ಬಿಟ್ಟು ಬಡ್ಡಿ ಕೊಡ್ತಿದ್ರು. ನಂತರ ಆ ವ್ಯಕ್ತಿನೇ ಕಾಂಡಾಗ ಆಗ್ಬಿಡ್ತಿದ್ದ. ಈಗ ಶೋರೂಮಲ್ಲಿ ಬೇರೆ ಸೆಟ್ಲ್ ಆಗ್ಬಿಟ್ನಲ್ಲ, ಅಂಥದನ್ನೆಲ್ಲ ಬಿಟ್ಬಿಟ್ಟಿದ್ದೀನಿ ಅಂತಾರೆ. ಸರಿ, ನಾನು ನೋಡ್ಕೋತೀನಿ, ನೀವೇನು ವರಿ ಮಾಡ್ಕೋಬೇಡಿ ಅಂತಾನೆ ಮನೋಜ. ಸರಿ ಬ್ರೋ ಅಂತಿರೋವಾಗಲೇ ಅಲ್ಲಿಗೆ ರೋಹಿಣಿ ಬರ್ತಾಳೆ. ಬಾಸ್, ಯಾರು ಬರ್ತಿದ್ದಾರೆ ನೋಡಿ ಅಂತ ಛಾಯಾ ಹೇಳ್ತಾಳೆ. ಅಯ್ಯಯ್ಯೋ ಇವಳ ಅಂತೇಳಿ ಪಾರ್ಕ್ ಫ್ರೆಂಡ್ ಓಡೋಗಿ ಬಚ್ಚಿಟ್ಕೊಂಡು ಬಿಡ್ತಾನೆ. ರೋಹಿಣಿ ಬಂದು ಮನೋಜ್ ಎದುರಿಗೆ ಕೂತ್ಕೋತಾಳೆ. ಏನು ಮನೋಜ್ ಹಾಗೆ ನೋಡ್ತಿದ್ದೀರಾ? ನಿಮ್ಮಂಥವ್ರಿಗೆಲ್ಲ ಪ್ಲ್ಯಾನ್ ಮಾಡೋಕ್ಕೆ ಬರಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವು ಕೊಟ್ಟಿರೋ ಪ್ಲ್ಯಾನ್ಗೆ ನಿಮ್ಮ ಫ್ರೆಂಡು ಪಾಪ ಚೆನ್ನಾಗಿ ಒದೆ ತಿಂದಿದ್ದಾರೆ. ಹಾಗಂತ ರೋಹಿಣಿ ಹೇಳ್ತಿರುವಾಗ, ಆ ಪ್ಲ್ಯಾನ್ನ ನಾನು ಮಾಡಿದ್ದಲ್ಲ, ಸೀನುನೇ ಮಾಡಿರೋದು ಅಂತಾನೆ ಮನೋಜ. ಈ ಐಡಿಯಾ ಎಲ್ಲ ಅವ್ರು ಕೊಟ್ಟಿರೋದು ಅಂತಿರುವಾಗ, ನಿಮ್ಗೇನೆ ಸರಿಯಾಗಿ ಪ್ಲ್ಯಾನ್ ಮಾಡೋಕ್ಕೆ ಬರಲ್ಲ, ನಿಮ್ಮ ಹತ್ರ ಕೆಲಸ ಮಾಡೋನು ಅವನ ತಲೆಗೆ ಎಲ್ಲಿಂದ ಬರಬೇಕು ಅಷ್ಟೊಂದು ಬುದ್ಧಿ ಅಂತಾಳೆ ರೋಹಿಣಿ. ನೀನೇನು ಬಾರಿ ದೊಡ್ಡದಾಗಿ ಪ್ಲ್ಯಾನ್ ಮಾಡೋಳ, ಸೀನು ಬರೋಗೆ ಅಷ್ಟೊಂದೆಲ್ಲ ಹೊಡ್ಸಿದ್ಯಲ್ಲ, ನೀನೊಬ್ಳು ಲೇಡಿ ರೌಡಿ ಅಂತ ನನಗೆ ಗೊತ್ತಿಲ್ಲದೆ ಹೋಯ್ತು ಅಂತಾನೆ ಮನೋಜ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.